ಖಾನ್ ಅವರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಸ್ಪಷ್ಟೀಕರಣ ಕೊಟ್ಟಿದ್ದು ಸರ್. ಅವರು ಜನರಿಗೆಲ್ಲ ಮತ್ತೆ ಸ್ನೇಹಿತರಿಗೆ ಕೈ ಸನ್ನೆ ನಮ್ಮ ತಪ್ಪಲ್ವಾ ಸರ್? ಆ ರೀತಿ ಚರ್ಚೆ ಆಗ್ತಾ ಇದೆ. ಸೊ ನಾವು ಕನ್ನಡಿಗರಿಗೆ ಅವಮಾನ ಮಾಡಿದ್ದಲ್ಲ, ಬದಲಾಗಿ ನನ್ನ ಸ್ನೇಹಿತರಿಗೆ ನಾನು ಕೈ ಸನ್ನೆ ಮಾಡಿದ್ದು ನಾನು ಹಿಂಗೆ ಹೇಳೋಕ್ಕಾಗತ್ತೆ ಸರ್? ಈಗ ನಿನ್ನೆ ಪ್ರೆಸ್ ಮೀಟ್ ಮಾಡಿದ್ದೆ ನಾನು ಹಂಪಿಯಲ್ಲಿ, ವಿಜಯನಗರಲ್ಲಿ ಮಾಡಿದಾಗ ಫೋನ್ ಮಾಡಿಬಿಟ್ಟು ಹೇಳಿದೆ, ಹಿಂಗೆ ಆಗ್ತಾ ಇದೆ, ಹಿಂಗೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ, ನೋಡಿ ನಿಮ್ಗೆ ಏನು ಸರಿ ಅನಿಸುತ್ತೋ ನೀವು ಮಾಡಿ ಅಂತೇಳಿ. ಆಸ್ ಅ ಫ್ರೆಂಡಾಗಿ ನಾನು ಒಂದು ಸತಿ ಹೇಳ್ಬೋದು, ಅವ್ನಿಗೆ ಹಿಂಸೆ ಮಾಡೋ ಫೋರ್ಸ್ ಮಾಡೋಕ್ಕೆ ನಾನು ಆಗಲ್ಲ. ಸೊ ಅದು ಅವ್ನು ಬಿಟ್ಟಿದ್ದು ಸರ್. ಏನು ಸರ್? ಸರ್ ಏನಿಲ್ಲ, ಅಲ್ಲಿ ಜನ ಜಾಸ್ತಿ ಸೇರಿಬಿಟ್ಟಿದ್ರು. ಆ ಜನ ಜಾಸ್ತಿ ಸೇರಿಬಿಟ್ಟಿರೋದ್ರಿಂದ ಆ ಅಪ್ಪ ಸ್ವಲ್ಪ ಗಾಬರಿ ಆಗಿಬಿಟ್ಟು ಹೊರಡೆ ಒಂದು ರೂಮ್ ಇತ್ತು ಸರ್, ಆ ರೂಮಲ್ಲಿ ಹೋಗ್ಬಿಟ್ಟು ಆ ಅಪ್ಪ ಕೂತ್ಕೊಂಡ್ಬಿಟ್ಟು ಅವ್ನ ಫ್ರೆಂಡ್ಸ್ಗೆ ಡಿಪಾರ್ಟ್ಮೆಂಟ್ ಎಲ್ಲ ಇದ್ದರು. ಸೊ ರಿಕ್ವೆಸ್ಟ್ ಮಾಡ್ಕೊಂಡ, ಸರ್ ನನಗೆ ಆಗ್ತಾಯಿಲ್ಲ, ದಯವಿಟ್ಟು ನನ್ನಿಂದ ನಾನು ಕರ್ಕೊಂಡೋಗ್ಬಿಟ್ಟು ನನ್ನ ರೂಮ್ ಬಿಡಿ ಅಂತೇಳಿ. ಸರಿ ಸರ್, ನಾವು ಹೆಂಗಾದರೂ ಮಾಡಿ ಜನನ ಕ್ಲಿಯರ್ ಮಾಡಿಸ್ತೀವಿ ಅಂತೇಳಿ ಅವ್ರ ಪಾಪ ಹೋದರು. ಅವ್ರ ಕೈಲಿ ಆಗಲಿಲ್ಲ. ಕೊನೆಗೆ ಅವ್ನ ಫ್ರೆಂಡ್ ಅಂದರೆ ಅವ್ನ ಮ್ಯಾನೇಜರೇ ಫ್ರೆಂಡು ಸರ್, ನಾನು ಏನಾದರೂ ಹೆಂಗೋ ಅವ್ನು ಮಾಡಿಬಿಟ್ಟು ನಾನು ಜನನ ಕ್ಲಿಯರ್ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಅವ್ನ ಪಾಪ ಬಂದ ಕೆಳಗಡೆ. ಒಂದು ಅರ್ಧ ಗಂಟೆ ಆಗೋಯ್ತು, ಕಾದು ಏನು ಜನನೇ ಕ್ಲಿಯರ್ ಆಗ್ತಿಲ್ವಲ್ಲ. ಅಲ್ಲೇ ಹತ್ತದಲ್ಲಿ ಒಂದು ಬಾಲ್ಕನಿ ಇತ್ತು. ಸರಿ ನೋಡೋಣ ಕ್ಲಿಯರ್ ಆಗಿದ್ದಾರಾ ಇಲ್ವೋ ಅಂತ ಹೊರಗಡೆ ಬಂದ್ವಿ. ಒಂದು 50-60% ಜನ ಕ್ಲಿಯರ್ ಆಗಿದ್ದರು. ಅಲ್ಲಿ ನಾನು ಕೇಳ್ದ ಏನಾಯಿತು ಅಂತ. ಇನ್ನೂ ಆಗಿಲ್ಲ ಅಂದರೆ ಒಂದು ಫ್ರೆಂಡ್ಶಿಪ್ ಮೇಲೆ ಅವ್ನ ಫ್ರೆಂಡ್ಗೆ ಅವ್ನು ಇದು ಮಾಡ್ಕೊಂಡಿರೋದು ಸರ್. ಸೊ ಜನ ಅದು ಬೇರೆ ಥರ ತೊಗೊಳ್ತಿರೋದು ನನ್ನ ಪ್ರಕಾರ ತಪ್ಪು ಸರ್ ಅದು. ಈಗಂದ್ರೆ ನಾನು ಅಲ್ಲೇ ಇದ್ದೆ, ಈಗಂದ್ರೆ ಅವ್ನು ಜನ ತೋರಿಸಿದ್ರೆ ನಾನು ಬಿಡ್ತಿದ್ದ ಸರ್, ನಾನು ಅಲ್ಲೇ ಪಕ್ಕದಲ್ಲಿದ್ದೆ.